ರಾಕೇಶ್ ಪೂಜಾರಿ ಸಾವಿನ ಬೆನ್ನಲ್ಲೇ ಮತ್ತೊಬ್ಬ ಕಲಾವಿದ ವಿಜು ನಿಧನ. ಕಾಂತಾರ ಸಿನಿಮಾಗೆ ಗಂಡಾಂತರ ಎದುರಾಯ್ತಾ ಅನ್ನುವಂತಹ ಪ್ರಶ್ನೆ. ಕಾಂತಾರ ಸಿನಿಮಾಗೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಕಾಂತಾರ ಸಿನಿಮಾದಲ್ಲಿ ನಟಿಸಿದಂತಹ ಕಲಾವಿದರು ಒಬ್ಬರಾದ ಮೇಲೆ ಒಬ್ಬರು ವಿಧಿವಶರಾಗ್ತಾ ಇದ್ದಾರೆ. ಇದು ಸಹಜವಾಗಿಯೇ ಕಾಂತಾರ ಸಿನಿಮಾಗೆ ಎದುರಾಗಿರುವಂತಹ ಸಂಕಷ್ಟನ ಅನ್ನುವಂತಹ ಪ್ರಶ್ನೆಯನ್ನು ಮುನ್ನೆಲೆಗೆ ತರ್ತಾ ಇದೆ. ಕಳೆದ ತಿಂಗಳಷ್ಟೇ ರಾಕೇಶ್ ಪೂಜಾರಿ ಮೃತಪಟ್ಟಿದ್ರು. ಹಾಸ್ಯ ಕಲಾವಿದರು ಇವರು ಕೂಡ ಕಾಂತಾರ ಸಿನಿಮಾ ಚಾಪ್ಟರ್ 1ನಲ್ಲಿ ನಟಿಸಿದರು. ಈಗ ವಿಜಿ ಅದಾದ ಮೇಲೆ ಕಪಿಲ್ ಅನ್ನೋರು ಕೂಡ ಸಾವನ್ನಪ್ಪಿದ್ರು. ಇಲ್ಲಿಯವರೆಗೂ ಒಟ್ಟು 3 ಸಾವಾಗಿರುವಂಥದ್ದು. ಮೇ 11ಕ್ಕೆ ರಾಕೇಶ್ ಪೂಜಾರಿ ಸಾವನ್ನಪ್ಪಿದ್ರು. ಈಗ ವಿಜು ಮೃತ ಕಲಾವಿದರು ಅನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಅವ್ರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಆಗಿಯೇ ತೀರಿರುವಂಥದ್ದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್ ಜೈನ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಪಕ್ ಜೈನ್, ಕಾಂತಾರ ಸಿನಿಮಾ ಚಾಪ್ಟರ್ 1 ಎಲ್ಲರ ಕುತೂಹಲವನ್ನು ಕೆರಳಿಸಿದೆ. ಸಿನಿಮಾ ಯಾವಾಗ ತೆರೆಗೆ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಾರೆ ಜನ. ಇದರ ನಡುವೆ ಬ್ಯಾಕ್ ಟು ಬ್ಯಾಕ್ ಸಮಸ್ಯೆಗಳು ಎದುರಾಗ್ತಾ ಇದೆ, ಸಾಲು ಸಾಲು ಸಾವುಗಳು ಎದುರಾಗ್ತಾ ಇದೆ. ಏನು ಈ ಸಮಸ್ಯೆ, ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ? ಹೌದು ಪ್ರೇಮ್, ಕಾಂತಾರ ಪ್ರೀಕ್ವೆಲ್ ಚಿತ್ರ ವರ್ಷದ ಹಿಂದೆ ಸೆಟ್ಟೇರಿತ್ತು. ಆರಂಭದಲ್ಲಿ ಅವರಿಗೆ ಮಳೆ ಅಡ್ಡಿಯಾಗಿತ್ತು ಮತ್ತು ಹಾಸನದಲ್ಲಿ ಚಿತ್ರೀಕರಣ ಮಾಡಬೇಕಾದ್ರೆ ಗೋಮಾಳ ಜಾಗದಲ್ಲಿ ಬೆಂಕಿ ಹಾಕಿ ಚಿತ್ರೀಕರಣ ಮಾಡುವಂತ ಸಂದರ್ಭದಲ್ಲಿ ಈ ತರ ಸಮಸ್ಯೆಗಳು ಆರಂಭವಾಗಿತ್ತು. ಈ 1 ವರ್ಷದ ಅವಧಿಯಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಚಿತ್ರತಂಡ ಎದುರಿಸ್ತಾ ಇರುವಂತದ್ದು. ಪ್ರಮುಖವಾಗಿ 1-1.5 ತಿಂಗಳ ಅಂತರದಲ್ಲಿ 3 ಸಾವಾಗಿದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂತಹ ವಿಚಾರ. ಅದು ನಲ್ಲಿ ಯಾವುದೇ ಆಘಾತಗಳು ಆಗದಿದ್ರು ಕೂಡ ಚಲನಚಿತ್ರದಲ್ಲಿ ಭಾಗಿಯಾದಂತಹ ಕಲಾವಿದರು 3 ಜನ ಡೆತ್ ಆಗಿರುವಂತದ್ದು. ಆರಂಭದಲ್ಲಿ ಸೌಪರ್ಣಿಕಾ ನದಿಯಲ್ಲಿ ಮುಳುಗಿ ಮೃತಪಟ್ಟಿರುವಂತದ್ದು ಕೇರಳ ಮೂಲದ ಕಪಿಲ್ ಆತ ಜೂನಿಯರ್ ಆರ್ಟಿಸ್ಟ್ ಆಗಿದ್ದ. ಆದ್ರೆ ಚಿತ್ರೀಕರಣದ ಸಂದರ್ಭದಲ್ಲಿ ಆತನಿಗೆ 1 ವಾರ ರಜೆ ಕೊಟ್ಟಿದ್ರು. ರಜೆಯ ಸಂದರ್ಭದಲ್ಲಿ ಆತ ಮದ್ಯಪಾನ ಮಾಡಿ ನೀರಿನಲ್ಲಿ ಗುಂಡಿ ಇದ್ದ ವಿಚಾರ ಆತನಿಗೆ ಗೊತ್ತಿಲ್ಲ, ಆತ ಮುಳುಗಿ ಸತ್ತಿದ್ದಾನೆ ಅನ್ನುವಂಥದ್ದು. ಆ ನಂತರ ರಾಕೇಶ್ ಪೂಜಾರಿ ಕೂಡ ಆ ಚಿತ್ರದಲ್ಲಿ ನಟನಾಗಿ ವರ್ಕ್ ಮಾಡಿರುವಂತದ್ದು. ಆತ ಖಾಸಗಿ ಕಾರ್ಯಕ್ರಮದಲ್ಲಿ ಹೃದಯಾಘಾತದಿಂದ ಮೃತಪಟ್ಟಿರುವಂತದ್ದು. ಇದಾಗಿ ಆಗುಂಬೆಯಲ್ಲಿ ನಡೆದಂತಹ ಘಟನೆ ಇದೆ. ಅಂದ್ರೆ ತೀರ್ಥಹಳ್ಳಿ ಆಸುಪಾಸಿನಲ್ಲಿ ಮುಂದಿನ 1 ತಿಂಗಳುಗಳ ಕಾಲ ಚಿತ್ರೀಕರಣ ಆಗ್ತದೆ ಅನ್ನುವಂಥದ್ದು. ಆ ಹಿನ್ನೆಲೆಯಲ್ಲಿ ಇಡೀ ಚಿತ್ರತಂಡ, ತಂತ್ರಜ್ಞರು ಎಲ್ಲರೂ ಕೂಡ ಬೀಡು ಬಿಟ್ಟಿದ್ರು. ವಿಜು ಅನ್ನೋ ಒಂದು ಟೀಮ್ ಏನಿದೆ ಅದು ಆಗುಂಬೆಯಲ್ಲಿ ಅವರು ತಂಗಿದ್ರು. ಈತ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಅನ್ನುವಂಥದ್ದು. ಹಾಗಾಗಿ ಮೇಲಿಂದ ಮೇಲೆ 3 ಪ್ರಕರಣಗಳು ನಡೆದಿರುವಂತದ್ದು. ಈ ವಿಜುನ ಮೃತದೇಹವನ್ನ ಈಗಾಗಲೇ ತೀರ್ಥಹಳ್ಳಿಯಲ್ಲಿ ಇರಿಸಲಾಗಿದೆ. ಆ ಮರಣೋತ್ತರ ಪರೀಕ್ಷೆ ನಡೆಸಬೇಕಾಗಿದೆ. ಕೇರಳದಿಂದ ಅವರ ಕುಟುಂಬಸ್ಥರು ಬರಬೇಕಾಗಿದೆ. ಆಗುಂಬೆ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹಾಗಾಗಿ 1-1.5 ತಿಂಗಳ ಗ್ಯಾಪ್ ಅಲ್ಲಿ 3 ಸಾವಾಗಿರೋದ್ರಿಂದ ಸಹಜವಾಗಿ ಈ ವಿಚಾರ ಚರ್ಚೆಗೆ ಬರ್ತಾ ಇದೆ. ಅದರ ಜೊತೆಗೆ ಮತ್ತೊಂದು ವಿಚಾರ, ಸಾವಿರಾರು ಜನ ತಂತ್ರಜ್ಞರು, ಕಲಾವಿದರು ಇರುವಂತಹ ತಂಡದಲ್ಲಿ ಈ ತರದ ಘಟನೆಗಳು ಸೆಟ್ ಇಂದ ಹೊರಗೆ ಆದಾಗ ಅದನ್ನ ಚಿತ್ರಕ್ಕೆ ಲಿಂಕ್ ಮಾಡಬೇಡಿ ಅನ್ನುವಂತ ಅಭಿಪ್ರಾಯಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರೇಮ್, ದೀಪಕ್ ಜೈನ್, ಯಾವುದೇ ಒಂದು ಸಿನಿಮಾವನ್ನು ಆರಂಭಿಸೋದಕ್ಕೂ ಮೊದಲು ರಿಷಬ್ ಶೆಟ್ಟಿ ಏನು ಮಾಡ್ತಾರೆ ಅಂದರೆ ದೈವದ ಮೊರೆ ಹೋಗ್ತಾರೆ, ಅಲ್ಲಿಂದ ಅನುಮತಿ ಪಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಈಗ ಕಾಂತಾರ ಫ್ರೀಕ್ವೆಲ್ ಸ್ಟಾರ್ಟ್ ಆಗೋದಕ್ಕಿಂತ ಮೊದಲೂ ಕೂಡ ದೈವದ ಅಪ್ಪಣೆ ಪಡೆಯೋದಕ್ಕೂ ಕೂಡ ರಿಷಬ್ ಶೆಟ್ಟಿ ಮುಂದಾಗಿದ್ರು. ಹಾಗಾಗಿದ್ದು ಕೂಡ ಸಾಲು ಸಾಲು ವಿಘ್ನಗಳು ಎದುರಾಗ್ತಾ ಇದ್ದಾವೆ. ಅಂದರೆ ಈಗೇನಾದರೂ ಮತ್ತೆ ದೈವದ ಮೊರೆ ಹೋಗುವಂತಹ ಸಾಧ್ಯತೆ ಇದೆಯಾ ರಿಷಬ್ ಶೆಟ್ಟಿ ಅವರು ಅಂತ? ಪ್ರೇಮ್, ಆರಂಭದಲ್ಲಿ 3-4 ಘಟನೆ ಸಹ ಕಲಾವಿದರು ಇದ್ದಂತಹ ಟೆಂಪೋ ಬಿದ್ದಿತ್ತು. ಅದರ ಜೊತೆಗೆ ಸೆಟ್ಗೆ ಮಳೆಯ ಸಮಸ್ಯೆ ಆಗಿದ್ದು. ಈ ಸಂದರ್ಭದಲ್ಲಿ ದೈವದ ಮೊರೆಯನ್ನ ಹೋಗಿದ್ರು. ಆರಂಭದಲ್ಲಿ ಅವರಿಗೆ ವಿಘ್ನ ಆರಂಭವಾಗಿರುವಂತದ್ದು. ಈ ತರದ ದೈವದ ಕಥೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಕರಾವಳಿ ಭಾಗದಲ್ಲಿ ಅದರ ಬಗ್ಗೆ ನಂಬಿಕೆ ಇದೆ, ಭಕ್ತಿ ಇದೆ, ಭಯ ಇದೆ. ಆದ್ರೆ ಇಡೀ ರಾಜ್ಯದಲ್ಲಿ, ದೇಶದ ಬೇರೆ ಬೇರೆ ಕಡೆ ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದರ ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ, ಟ್ಯಾಬ್ಲೋಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ದೈವವನ್ನ ತಂದಿರೋದ್ರಿಂದ ಸಹಜವಾಗಿ ರಿಷಬ್ ಶೆಟ್ಟಿಯ ವಿರುದ್ಧ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತ ಆಗಿತ್ತು. ಈ ಸಂದರ್ಭದಲ್ಲಿ ಅವರು 2 ಬಾರಿ ದೈವದ ಮೊರೆ ಹೋಗಿ ಈ ತರದ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನ ದೈವದ ಮುಂದೆ ಹೇಳ್ಕೊಂಡಿದ್ದಂತ ಸಂದರ್ಭದಲ್ಲಿ ನಿನ್ನ ಒಂದು ಯಶಸ್ಸಿಗೆ ಹಲವಾರು ಜನ ಅಡೆತಡೆಗಳನ್ನ ತರ್ತಾ ಇದ್ದಾರೆ, ನಿನ್ನ ಚಿತ್ರ ಸಂಸಾರವನ್ನ ಹಾಳು ಮಾಡ್ಲಿಕ್ಕೆ ಸಂಚು ರೂಪಿಸಿದ್ದಾರೆ, ನಾನು ನಿನ್ನ ಬೆಂಗಾವಲಾಗಿ ನಿಲ್ತೇನೆ ಅನ್ನುವಂತ ಒಂದು ಅಭಯವನ್ನ ಕೊಟ್ಟಿತ್ತು. ಈ ಅಭಯ ಕೊಟ್ಟ ಕೆಲವೇ ದಿನಗಳಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಅದು ಕಾಂತಾರ ಚಿತ್ರಕ್ಕಾಗಿರ್ಬೋದು ಅಥವಾ ರಿಷಬ್ ಶೆಟ್ಟಿಗೆ. ಆ ನಂತರ ಈ ತರದ 2-3 ಘಟನೆಗಳು ನಡೆದಿರುವಂತಹ ಸಂದರ್ಭದಲ್ಲಿ ದೈವದ ಮೊರೆ ಹೋಗಿದ್ದಾರೆ.
ನೀವು ನಿನ್ನ ಕೆಲಸವನ್ನ ಮಾಡು, ನಾನು ನಿನ್ಗೆ ಅಭಯವನ್ನ ಕೊಡ್ತೇನೆ ಅಂತ ದೈವದ ಅಭಯ ಇದ್ರೂ ಕೂಡ ಈ ತರದ ಬೆಳವಣಿಗೆಗಳು ನಡೀತಾ ಇರ್ಬೇಕಾದ್ರೆ ಅವರ ಒಂದು ನೈತಿಕ ಸ್ಥೈರ್ಯವನ್ನ ಕುಗ್ಗಿಸುವಂತಹ ಬೆಳವಣಿಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ರಿಷಬ್ ಶೆಟ್ಟಿಯ ವಿರುದ್ಧ ಬರಹಗಳು ಬರೆದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ದೈವ ಭಕ್ತರಾಗಿರುವ ದೇವರ ಭಕ್ತರಾಗಿರುವ ರಿಷಬ್ ಶೆಟ್ಟಿ ಮತ್ತೆ ಏನಾದ್ರೂ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿಕ್ಕೆ ಹೋಗ್ತಾರಾ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಆರಂಭವಾಗಿದೆ ಪ್ರೇಮ್. ಓಕೆ, ಥ್ಯಾಂಕ್ ಯು ದೀಪಕ್ ತಮ್ಮೆಲ್ಲ ಮಾಹಿತಿಗಾಗಿ. ದೈವ ಆಚರಣೆಯ ಸುತ್ತಲೇ ಹೆಣೆದಿರುವಂತಹ ಚಿತ್ರ ಇದು. ಈಗ ಎರಡು ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಸಿನಿಮಾ ಸೆಟ್ಟಲ್ಲಿ ಈ ರೀತಿಯ ಘಟನೆ ಆಗಿಲ್ಲ, ಹಾಗಾಗಿ ಚಿತ್ರತಂಡಕ್ಕೂ ಇದಕ್ಕೂ ತಳುಕು ಹಾಕೋದು ಸರಿಯಲ್ಲ ಅಂಥೇಳಿ. ಬಟ್ ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿರೋರು ಒಬ್ಬರಾದ್ಮೇಲೆ ಒಬ್ಬರು ಸಾವನ್ನಪ್ತಿದ್ದಾರೆ, ವಿಘ್ನಗಳ ಮೇಲೆ ವಿಘ್ನ ಎದುರಾಗ್ತಾ ಇದೆ. ನಿಜಕ್ಕೂ ಕೂಡ ಏನಾದರೂ ಸಮಸ್ಯೆ ಇದೆಯಾ ಅನ್ನುವಂತಹ ಮತ್ತೊಂದು ಅಭಿಪ್ರಾಯ ಕೂಡ ವ್ಯಕ್ತವಾಗ್ತಾ ಇದೆ. ಗೊತ್ತಿಲ್ಲ, ನಟರಾಗಿರುವಂತಹ ನಿರ್ದೇಶಕರಾಗಿರುವಂತಹ ರಿಷಬ್ ಶೆಟ್ಟಿ ಏನಾದರೂ ಈಗ ಮತ್ತೊಮ್ಮೆ ದೈವದ ಮೊರೆ ಹೋಗ್ತಾರಾ ಅಂಥೇಳಿ. ಈ ಹಿಂದೆಯೂ ಕೂಡ ಇದೇ ರೀತಿಯ ವಿಘ್ನಗಳು ಎದುರಾದಂತಹ ಸಂದರ್ಭದಲ್ಲಿ ದೈವದ ಅಭಯವನ್ನು ಕೇಳಿದ್ರು ರಿಷಬ್ ಶೆಟ್ಟಿ.